ನವೆಂಬರ್ 3, 1988 ಮಧ್ಯರಾತ್ರಿ ಇಂಡಿಯನ್ ಓಷನ್ನ ಸಣ್ಣ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ನಲ್ಲಿ ದೊಡ್ಡ ಸಂಚು ನಡೀತಿತ್ತು. ಸುಮಾರು 80 ಜನ ಆರ್ಮ್ಡ್ ಟೆರರಿಸ್ಟ್ಸ್ ಇಡೀ ಮಾಲೆ ಸಿಟಿನ ಕಬ್ಜಾ ಮಾಡಿಕೊಂಡಿದ್ರು. ಅಲ್ಲಿನ ಪ್ರೆಸಿಡೆಂಟ್ ಅಬ್ದುಲ್ ಗಯೂಮ್ ಪ್ರಾಣಾಪಾಯದಲ್ಲಿದ್ರು. ಅಮೆರಿಕ, ಸಿಂಗಾಪುರ ಅಂತ ಎಲ್ಲರ ಹತ್ರ ಹೆಲ್ಪ್ ಕೇಳಿದ್ರು. ಆದರೆ ಮೊದಲು ರೆಸ್ಪಾಂಡ್ ಮಾಡಿದ್ದೇ ಭಾರತ. ಐಬಿ ಮತ್ತು RAW ಏಜೆಂಟ್ಸ್ ತಕ್ಷಣ ಅಲರ್ಟ್ ಆದ್ರು. ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರು. ಆಗ ಶುರುವಾಗಿದ್ದೆ ಒನ್ ಆಫ್ ದ ಮೋಸ್ಟ್ ಸಕ್ಸೆಸ್ಫುಲ್ ಡಿಕ್ಲಾಸಿಫೈಡ್ ಆಪರೇಷನ್ ಕ್ಯಾಕ್ಟಸ್. ಆಗ್ರಾದಿಂದ ಹೊರಟಿದ್ದು ಇಂಡಿಯನ್ ಆರ್ಮಿಯ 50th ಪ್ಯಾರಾ ಬ್ರಿಗೇಡ್. ಜಸ್ಟ್ 9 ಗಂಟೆಗಳಲ್ಲಿ ನಮ್ ಪ್ಯಾರಾಟ್ರೂಪರ್ಸ್ ಮಾಲ್ಡೀವ್ಸ್ನ ಹುಲ್ಹುಲೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದ್ರು. ನೋ ಪ್ಲಾನ್, ನೋ ಮ್ಯಾಪ್. ಆದರೂ ಕೇವಲ ಒಂದೇ ಒಂದು ಬುಲೆಟ್ ಫೈರ್ ಮಾಡದೆ ಇಡೀ ಸಿಚುವೇಶನ್ ಕಂಟ್ರೋಲ್ ಮಾಡಿದ್ರು. ಟೆರರಿಸ್ಟ್ಸ್ ಕಾಲ್ ಕಿತ್ತಿದ್ರು. ಯಾವ ರಕ್ತಪಾತವೂ ಇಲ್ಲದೆ ವಿದೇಶಿ ನೆಲದಲ್ಲಿ ನಡೆದ ಈ ಸರ್ಜಿಕಲ್ ಸ್ಟ್ರೈಕ್ ನೋಡಿ ಇಡೀ ವರ್ಲ್ಡ್ ಶಾಕ್ ಆಗಿತ್ತು. ಇದು ಭಾರತದ ಮಿಲಿಟರಿ ಪವರ್ ಮತ್ತೆ ಕ್ವಿಕ್ ಡಿಸಿಷನ್ ಮೇಕಿಂಗ್ಗೆ ಹಿಡಿದ ಕೈಗನ್ನಡಿ. ಇವತ್ತಿಗೂ ಗ್ಲೋಬಲ್ ಲೆವೆಲ್ನಲ್ಲಿ ಇದನ್ನ ಬೆಸ್ಟ್ ರೆಸ್ಕ್ಯೂ ಮಿಷನ್ ಅಂತ ಕರೆಯಲಾಗುತ್ತೆ. ನಮ್ಮ ಸೈನಿಕರ ಈ ಪರಾಕ್ರಮದ ಬಗ್ಗೆ ನಿಮ್ಗೆ ಗೊತ್ತಿತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಜೈ